ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದರು. ಬುಧವಾರ ರಾಮನಗರ ಐಜೂರು ವೃತ್ತದಲ್ಲಿ ಜಿಲ್ಲಾಧ್ಯಕ್ಷ ಸಿವಿ ಚಂದ್ರಸಾಗರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಗ್ಯಾಸ್ ಬೆಲೆ 50 ರು ಹೆಚ್ಚಳವಾದ ಪರಿಣಾಮ ಬಡವರು, ರೈತರು, ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಿನ್ನೆಲೆ ಸೌದೆ ಒಲೆಯಲ್ಲಿಯೇ ಅಡುಗೆ ಮಾಡುತ್ತೇವೆ ಎಂದು ಅಣುಕು ಪ್ರದರ್ಶನ ಮಾಡುವ ಮೂಲಕ ಬಿಜೆಪಿಯವರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಾಮನಗರ ಯೂತ್ ಕಾಂಗ್ರೆಸ್ ಮೆಂಬರ್ಸ್ಗಳು, ಚನ್ನಪಟ್ಟಣ ಯೂತ್ ಕಾಂಗ್ರೆಸ್ ಮೆಂಬರ್ಸ್ಗಳು, ಕನಕಪುರ ಯೂತ್ ಕಾಂಗ್ರೆಸ್ ಮೆಂಬರ್ಸ್ಗಳು, ಅದೇ ರೀತಿ ಮಾಗಡಿ ಯೂತ್ ಕಾಂಗ್ರೆಸ್ ಮೆಂಬರ್ಸ್ಗಳು, ಬಿಡದಿ ಯೂತ್ ಕಾಂಗ್ರೆಸ್ ಮೆಂಬರ್ಸ್ಗಳೆಲ್ಲ ಇಲ್ಲಿ ಸೇರಿದ್ದೀವಿ. ನಾವು ಸೇರಿರೋ ಉದ್ದೇಶ ಇಷ್ಟೇ, ಈ ಕೇಂದ್ರ ಸರ್ಕಾರ ಏನಿದೆ ಇದು ಮಲತಾಯಿ ಧೋರಣೆ ಮಾಡ್ತಾ ಇದೆ. ಉತ್ತರ ಭಾರತಕ್ಕೆ ಒಂದು GST ವಿಚಾರ ಇರ್ಬೋದು. ನಾವು ಉದಾಹರಣೆಗೆ ಒಂದು 100 ರೂಪಾಯಿ ನಮ್ಮ ಕರ್ನಾಟಕದಿಂದ ಕೊಟ್ರೆ ನಮ್ಗೆ ಬರೀ 12 ರೂಪಾಯಿ ಅಭಿವೃದ್ಧಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ. ದಕ್ಷಿಣ ರಾಜ್ಯಗಳು ಅಂದ್ರೆ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ನಮ್ಮ ರೈತರಿಗೆ 4 ರೂಪಾಯಿ ಹೆಚ್ಚಕ್ಕೆ ಹಾಲ್ಗೆ ಕೊಟ್ಟಿದ್ಕೆ ಏನು ವಿರೋಧ ಪಕ್ಷದ ನಾಯಕರುಗಳು ಏನೋ ಆಗೋಯ್ತು ಅಂದಂಗೆ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಇವತ್ತು 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸಾಮಾನ್ಯ ಜನ ಎಲ್ಗೋಬೇಕು ಸ್ವಾಮಿ? 50 ರೂಪಾಯಿ ಇವತ್ತು ಜನಗೊಂಡು ರಕ್ತ ಇರ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ದಿನನಿತ್ಯ ಬಳಸೋ ಎಲ್ಲ ಇದನ್ನ ಜಾಸ್ತಿ ಮಾಡಿದ್ದಾರೆ. ಇವತ್ತು ಏನ್ ಮೋದಿಯವರು ಹೇಳ್ತಾರೆ, ಟ್ರಂಪ್ಗೆ ಬಹಳ ಆತ್ಮೀಯರು ಹಂಗೆ ಹಿಂಗೆ ಅಂತ. ಇವತ್ತು ಷೇರು ಮಾರುಕಟ್ಟೆನೇ ಬಿದ್ದೋಗಿದೆ. ಇವತ್ತು ಇಂಡಿಯಾ ಆರ್ಥಿಕತೆನೇ ಬುಡಮೇಲಾಗಿದೆ. ಈ ದಿವಸ ನಮ್ಮ ರಾಮನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ಇವತ್ತೇನು 50 ರೂಪಾಯಿ ಗ್ಯಾಸ್ ಮೇಲೆ ಮತ್ತು ಡೀಸೆಲ್ ಮೇಲೆ 1 ರೂಪಾಯಿ, ಪೆಟ್ರೋಲ್ ಮೇಲೆ 2 ರೂಪಾಯಿ ಏನು ಹೆಚ್ಚಳ ಮಾಡಿದ್ದಾರೆ. ಈ ನಮ್ಮ ವಿರೋಧ ಪಕ್ಷ, ಕರ್ನಾಟಕದ ವಿರೋಧ ಪಕ್ಷದ ನಾಯಕರುಗಳು ನಾವೇನು ರೈತರಿಗೆ 4 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದೋ ಹಾಲಿನ ಮುಖಾಂತರ, ಅದನ್ನ ಜನಗಳಿಗೆ ತಪ್ಪು ಸಂದೇಶನ ಹೇಳಿ ಪ್ರತಿಭಟನೆ ಮಾಡ್ತಿದ್ರು. ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಇವತ್ತು ಸಾಮಾನ್ಯ ಜನಗಳ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಪ್ರತಿ ಗ್ಯಾಸ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದು ಸಾಮಾನ್ಯ ಜನಗಳ ರಕ್ತ ಇರುವಂಥ ಪ್ರಕ್ರಿಯೆ. ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು, ನಾವು GST 100 ರೂಪಾಯಿ ಕೊಟ್ಟರೆ ನಮಗೆ ಅಭಿವೃದ್ಧಿಗೆ 12 ರೂಪಾಯಿ ವಾಪಸ್ ಕೊಡ್ತಾ ಇದ್ದಾರೆ. ಇದು ಮಲತಾಯಿ ಧೋರಣೆ. ಕೇಂದ್ರ ಸರ್ಕಾರ ದಕ್ಷಿಣ ರಾಜ್ಯಗಳು ಅಂದರೆ ಅವ್ರಿಗೆ ಏನೋ ಕಾಲು ಕಸ ಇದ್ದಂಗೆ, ಯಾವುದೂ ಲೆಕ್ಕ ಇಲ್ಲ. ಇವತ್ತು ನಮ್ಮ ಆರ್ಥಿಕತೆನೇ ಬಿದ್ದೋಗಿದೆ. ಟ್ರಂಪ್ ನನಗೆ ಭಾಳ ಕ್ಲೋಸು ಫ್ರೆಂಡು ಅಂತ ಹೇಳ್ತಾರೆ. ಇವತ್ತು ನೋಡಿದ್ರೆ ಟ್ರಂಪ್ ಅವರ ತೆರಿಗೆ ನೀತಿಗಳಿಂದ ಮೋದಿಯವ್ರು ಏನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಇಂಡಿಯಾದ ಆರ್ಥಿಕತೆ ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೋದಿಯವರ ವರ್ಚಸ್ಸು ದಿನೇ ದಿನೇ ಕುಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಾದ DK ಶಿವಕುಮಾರ್ ಅಣ್ಣವರು, DK ಸುರೇಶ್ ಅಣ್ಣನವರು ಆದೇಶದ ಮೇರೆಗೆ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಬಾಲಣ್ಣವರು, MLA ಇಕ್ಬಾಲ್ ಹುಸೇನ್ ಸಾಹೇಬರು, ಅದೇ ಥರ ಯೋಗೇಶ್ ಅಣ್ಣವರು ಅವರೆಲ್ಲ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿಗೆ, ಹೋಬಳಿ ಮಟ್ಟ, ಬೂತ್ ಮಟ್ಟ ಕಾರ್ಯಕರ್ತರುಗಳೆಲ್ಲ ಫೀಲ್ಡ್ಗಿಳಿತಾರೆ. ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು
ಇವತ್ತು ಏನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಒಂದು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಇಷ್ಟೇ. ಮೊನ್ನೆ ಎಲ್ಲ ನೀವು ನೋಡಿರ್ಬೋದು, ಒಂದು ವಾರದಿಂದ ಫ್ರೀಡಮ್ ಪಾರ್ಕಲ್ಲಿ ನಮ್ಮ BJP ನಾಯಕರುಗಳು ಹಗಲು ರಾತ್ರಿ ಎಂದೇ ಮಲ್ಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ರು. ಉದ್ದೇಶ ಬರೀ ಕೇವಲ 4 ರೂಪಾಯಿನ ರೈತರಿಗೋಸ್ಕರ ಸರ್ಕಾರ ಹೆಚ್ಚಳಿಕೆ ಮಾಡಿರೋದಕ್ಕೆ ಹಾಲಿನ ಬೆಲೆನ. ಹಾಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರ ಕಪಾಳದ ಮೇಲೆ ಹೊಡೆದಂಗೆ 50 ರೂಪಾಯಿನ ದಿಢೀರ್ ಅಂತ ಮಾಡಿದ್ದಾರೆ ಸಿಲಿಂಡರ್ ಮೇಲೆ, ಮತ್ತು ಡೀಸೆಲ್ ಬೆಲೆ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈಗ ಎಲ್ಲೆಲ್ಲಿ ಮಲ್ಕೊಂಡು ಪ್ರತಿಭಟನೆ ಮಾಡ್ತಾರೆ? ಅಮಿತ್ ಶಾ ಮನೆ ಮುಂದೆ ಮಲ್ಕೊಂಡು ಪ್ರತಿಭಟನೆ ಮಾಡ್ತೀರಾ ವಿಜಯೇಂದ್ರ ಅವರೇ? ಹೇಳಿ. ನಮ್ಮ ಯೂತ್ ಕಾಂಗ್ರೆಸ್ ನಿಮಗೆ ಸಂಪೂರ್ಣ ಬಲವನ್ನು ಕೊಡ್ತದೆ, ಬೆಂಬಲವನ್ನು ಕೊಡ್ತದೆ. ನಾವು ಬಂದು ನಿಮ್ಮ ಮೋದಿಯವ್ರ ಮನೆ ಮುಂದೆ ನಾವು ಮಲ್ಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ. ಅಮಿತ್ ಶಾ ಮನೆ ಮುಂದೆ ನಾವು ಬಂದು ಮಲ್ಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಏನು ಸೆಂಟ್ರಲ್ ಗೌರ್ಮೆಂಟ್ ಅವರು ದಿನದಿಂದ ದಿನ ಇವತ್ತು ನಮ್ಮ ಶೇರ್ ಮಾರ್ಕೆಟ್ ಇರ್ಬೋದು ಎಲ್ಲನೂ ಬೀಳ್ತಾ ಇದೆ. ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡನೆ ಮಾಡಿದ್ರು. ಬಜೆಟ್ ಮಂಡನೆ ಮಾಡಿ ಮಾರನೇ ದಿನದಿಂದನೇ ಶೇರ್ ಮಾರ್ಕೆಟ್ GDPನೂ ಸಹ ಡೌನ್ ಆಗಿದೆ. ಇವತ್ತು ನಮ್ಮ ಟ್ರಂಪ್ ಕಂಡ್ರೆ ನಮ್ಮ ನರೇಂದ್ರ ಮೋದಿಯವ್ರ ಮೇಲೆ ಭಾಳ ಗೌರವ. ನರೇಂದ್ರ ಮೋದಿಯವ್ರನ್ನ ಕಂಡ್ರೆ ಎಲ್ಲ ದೇಶನೂ ಎದುರುಕೊಳ್ಳುತ್ತೆ. ಟ್ರಂಪ್ ಅಂತೂ ಅದರಲ್ಲೂ ಜಾಸ್ತಿ ಗೌರವ ಕೊಡ್ತಾರೆ ಅಂತ ಇದ್ರು. ಆದರೆ ಇವತ್ತು ಟ್ರಂಪ್ ಅವರು ನಮ್ಮ ಭಾರತದ ಮೇಲೆ ಅತಿ ಹೆಚ್ಚು ತೆರಿಗೆನ ವಿಧಿಸೋದ್ರ ಮುಖಾಂತರ ಮೋದಿಯವರ ಕಪಾಳ ಮೋಕ್ಷಕ್ಕೆ ಹೊಡೆದಂತೆ ಮಾಡಿದ್ದಾರೆ ಅಂತ ಹೇಳ್ತಾ, ನಮ್ಮೆಲ್ಲ ಯೂತ್ ಕಾಂಗ್ರೆಸ್ಸಿಂದ ಇನ್ನು ಮುಂದೆ ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ನವರು ಮಾಡ್ತಾ ಇರ್ತಕ್ಕಂಥ ಜನಗಳ ಮೇಲೆ ಏರ್ತಾ ಇರ್ತಕ್ಕಂಥ ಹೊರೆನ ಪ್ರತಿ ಜನರಿಗೂ ನಾವು ತಿಳಿಸ್ತೀವಿ ಅಂತ ಹೇಳ್ತಾ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ ಇನ್ನು ಮುಂದೆ ಸಿಲಿಂಡ್ರ್ ಬೇಡ, ನಾವು ಒಲೆಯಲ್ಲೇ ಅಡುಗೆ ಮಾಡ್ಕೋತೀವಿ. ಹಿಂದಿನ ಕಾಲದ ಥರ ತೋಟಕ್ಕೆ ಹೋಗಿ ಸೌದೆಗಳನ್ನ ಎತ್ಕೊಂಡೇ ಅಡುಗೆ ಮಾಡ್ಕೋತೀವಿ ಅಂತ ಹೇಳ್ತಾ ಒಂದು ಸಂದೇಶನ ಕೊಡ್ತಾ ಇದ್ದೀವಿ.